ಕಣ್ ತೆಗೀರಿ. ಯಾಕೆ ನಿಮ್ಗೆ ಕಣ್ಣು ಮುಚ್ಚಿದೆ ಅಂದ್ರೆ ನಮಗೆ ಒಂದು ಕೆಪಾಸಿಟಿ ಅದ, ಒಂದಿಷ್ಟೇ ಕೆಪಾಸಿಟಿ ಅದ. ಅದರ ಆಚೆ ನಮ್ಮ ಮನಸ್ಸು ನಮ್ಮ ಮಿದುಳು ವರ್ಕ್ ಮಾಡೋದಿಲ್ಲ. ಈ ಮಕ್ಕಳಿಗೆ ನೀವು ಬಡ್ಕೊಂತೀರಿ, ನೀವು ಓದು 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 ಒಟ್ಟು ಹತ್ಲಾಗಿದ್ದ ಮಂಗ್ಯಾನ ಹೆಚ್ಚಳ ಆಡಳತಿ ಓದಬೇಕು, ಒಂದು ಕಡೆ ಕುಂತು ಓದು ಅಂತೀರಿ. ಸಾಧ್ಯ ಇಲ್ಲ. ಯಾಕಂದರೆ ಮಕ್ಕಳ ಜ್ಞಾಪಕ ಶಕ್ತಿ ಆಯಿತು, ಮರಿವಿನ ಶಕ್ತಿ ಆಯಿತು, ಊಹಾಶಕ್ತಿ, ಮೇಧಾಶಕ್ತಿ, ಏನೋ ಕಾನ್ಸಂಟ್ರೇಷನ್ ಪವರ್, ಏಕಾಗ್ರತಾ ಶಕ್ತಿ ಏನದಲ್ಲ 55 ಸೆಕೆಂಡ್ಗಿಂತ ಜಾಸ್ತಿ ಇರೋದಿಲ್ಲ. ಈ ಸತ್ಯ ತಿಳ್ಕೊರಿ ನೀವು. ಈ ಸತ್ಯದ ಇದು ಗೊತ್ತಾಗಲಿಕ್ಕಂದ್ರೆ ಇನ್ನು ಮಂಗ್ಯಾನ ಒಟ್ಟ ಮಾಡ್ತೀವಿ, ಕುಂತು ಅಭ್ಯಾಸ ಮಾಡಂತೀವಿ. ಸಾಧ್ಯ ಇಲ್ಲ. ನಿಮಗೆ ಒಂದು ಕಡೆ ಕುಂತು ಅಭ್ಯಾಸ ಇಲ್ಲ. ಈಗ ನೀವು ಕೂಡ್ತಿರಲ್ಲ, ಒದ್ದಾಡ್ತೀರಿ ನೀವು, ಕೂಡಾಕ ನಿಮಗೆ ತಾಕತ್ತಿಲ್ಲ, ಕೂಡಕ್ಕೆ ಆಗುದಿಲ್ಲ. ಮಕ್ಕಳು ಯಾಕೆ ಕೂಡಿಸ್ತೀರಿ? ನೀವು ಏನನ್ನು ಮಾಡೋದಿಲ್ಲ, ಮಕ್ಕಳಿಂದ ಮಾಡ್ತಾ ಹೋಗ್ತೀರಿ ನೀವು. ನಿಮಗೆ ಕಡೆದು ಏನಾಗುವುದಿಲ್ಲ ಅದು ಮಕ್ಕಳ ಕಡೆಯಿಂದ ಮಾಡ್ತಾ ಹೋಗ್ತೀರಿ ನೀವು. ಅಲ್ಲಿ ತಪ್ಪಿದ್ದು. ಹೌದಾ? ನೀವು 8ನೇ ಫೇಲ್ ಆಗಿರಿ 10 ಸಲ. ಮಕ್ಕಳಿಗೆ ನೀವು ಫಸ್ಟ್ ಬರಬೇಕಾ ಮತ್ತೆ ಹೇಳ್ತೀವಿ ನೋಡು, ನೀವು ಫಸ್ಟ್ ಬರ್ಬೇಕು ನೋಡು, ಒತ್ತಾಡ್ತಾ ಇರ್ತೀರಿ. ನೀವರ ಡಬ್ಬು ಇದ್ರಿ. ಇದೇ ಮಾಡೋದು ತಪ್ಪು. ಎಲ್ಲರೂ ಉಪದೇಶ ಕೊಡ್ತಾರ ನೋಡು. ಮನ್ಯಾಗ ಕುಟುಂಬ ಇರ್ತದೆ ತಿಳ್ಕೊರಿ. ಮನ್ಯಾಗ ಒಂದು 10 ಮಕ್ಳು ಇರ್ತಾವ ತಿಳ್ಕೊರಿ. ಎಷ್ಟು ಜಗಳಾಡ್ತಾ ಗೊತ್ತದ? ಜಗಳಾಡ್ದ ಹಿಂದೆಲ್ಲಿ ನೋಡಿರ್ಬೇಕಾರೆ ನೀವು ನಿಮ್ಮ ಮಕ್ಕಳಿಗೆ ಒಂದು 4 ಚಾಕ್ಲೇಟ್ ಕೊಡ್ತೀರಿ, ಅವ್ರ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡ್ತಾರ. ನನ್ನ ಕಡೆ ಕೆಂಪು ಚಾಕ್ಲೇಟು ಅಂತಾರೆ. ಹ್ಞೂ ಅಂತಾರೆ. ನನಗಿಂತ ದೊಡ್ಡದ ಅವ್ವ, ಅವನ ಕಡೆ ದೊಡ್ಡದ ಅವಾಗ ಕರೀತಾರ ಅವ್ರನ್ನ. ನಾನು ನಿನಗೆ ತೋರಿಸ್ಬೇಡ ಹೇಳ್ತೀನಿ. ಯಾರು ನೀ ಯಾಕೆ ತೋರಿಸಿದ್ರಿ? ಇಂಥ ಶುರು ಹಾಕವು ಗೊತ್ತದೇನ? ಅದು ಅವಾಗ ಏನಂತೀರಿ ನೀವು? ಕೊಟ್ಟು ತಿನ್ಬೇಕು ಅಂತೀರಿ. ಕೊಟ್ಟು ತಿನ್ಬೇಕಪ್ಪ, ಅವ್ನು ನಿನಗೆ ಸಣ್ಣವದಲ್ಲ, ಕೊಟ್ಟು ತಿನ್ಬೇಕು. ಹೇಳಿಲಿಕ್ಕೆ ಭಾಳ ಶಾನೆ ಇರೋದ್ರಿ ನೀವು. ನೀವು ಮಾಡಿರಿ ಅದನ್ನು? ನಿಮ್ಗಿಂತ ಸಣ್ಣವ್ರಿಗೆ ನೀವು ಕೊಟ್ಟು ತಿಂದಿರೇನು? ನಿಮ್ಮ ತಂಗಿ ಅದಲ್ಲ, ಕೊಟ್ಟು ತಿಂದಿಯೇನು? ನಿಮ್ಮ ಅಕ್ಕದ ನಿಮ್ಗೆ ಕೊಟ್ಟು ತಿಂದಿರೇನು? ನಿಮ್ಮ ಅಣ್ತಂಬ್ರ ಅದಾರ, ಅವ್ರಿಗೆ ಹಂಚಿರೇನು? ಎಲ್ಲರೂ ಏನಾಗಿದೆಪ್ಪ ಅಂದ್ರೆ 60 ಎಕರೆ ಭೂಮಿ ಇರ್ತದ, ಕರ್ಸ್ಕೊಳೋದು ಕಲ್ತು ಗೊತ್ತದ, ಕೊಡೋದು ಗೊತ್ತಿಲ್ಲ. ಆದರೆ ಉಪದೇಶ ಮಾಡ್ತೀವಿ ನಮ್ಮ ಮಕ್ಕಳಿಗೆ, ಕೊಟ್ಟು ತಿನ್ನಬೇಕು, ಹಂಚ್ಕೊಂಡು ತಿನ್ನಬೇಕು. ನೀವು ಅದೇರೇನು ಹಂಗೆ? ದೇವ್ರ ನಮಸ್ಕಾರ ಮಾಡು ಅಂತೀರಿ, ಮಾಡಿರೇನು ನೀವು? ಎಷ್ಟೋ ಮಂದಿ ಬರ್ತಾರೆ ಮಕ್ಕಳನ್ನ ಕರ್ಕೊಂಡು, ಗುರುಗಳು ನಮಸ್ಕಾರ ಮಾಡು ಅಂತಾವ, ಮಾಡೋದೇ ಇಲ್ಲ ಅವು. ನಾ ಅಂತೀನಿ ಮೊದಲು ನೀವು ಮಾಡಿರಿ ಮಕ್ಕಳು ಅಂತೀನಿ ನಾನು. ಮಂಗ್ಯ ಇದ್ದಂಗ ಮಕ್ಕಳು ಅವು. ನೀವು ಮಾಡಬೇಕಾದ್ರೆ ಬಡ 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 ಬಂದು ಮಾಡ್ತಾವೆ. ನೀವು ಅದಕ್ಕೆ ಹೇಳೋದು, ನೀವು ಏನನ್ನು ಮಾಡಲಾರಿರೋ ಮಕ್ಕಳ ಕಡೆ ಮಾಡ್ತಾ ಹೋಗ್ತೀರಿ, ಅದು ಮಾಡೋದಿಲ್ಲ ಅವರು, ಧಕ್ಕೆ ಆಗ್ತದೆ ನಿಮಗೆ. ಅದಕ್ಕೆ ನಿಮಗೆ ಘಾಸಿ ಆಗ್ತದೆ ಮನಸ್ಸು. ಸಾಧ್ಯವೇ ಇಲ್ಲ. ಮೊದಲು ನೀವು ಮಾಡ್ರಿ. ಇವತ್ತು ಎಲ್ಲ ಸಂಸಾರ ಯಾಕೆ ಒಡೆದು ಹೋಗ್ಯಾವಪ್ಪ ಅಂದ್ರೆ ಮಕ್ಕಳ ಮುಂದೆ ಎಂದೂ ಹೆಂಡ್ರಿಗೆ ಬೈಬಾರ್ದು, ಮಕ್ಕಳ ಮುಂದೆ ಎಂದೂ ಹೊಡೆದಾಡಬಾರ್ದು, ಮಕ್ಕಳ ಮುಂದೆ ಎಂದೂ ಮಾತು ಬಿಡಬಾರ್ದು, ಮಕ್ಕಳ ಮುಂದೆ ಅವ್ವ ಅಪ್ಪಗೆ ಅಸಹ್ಯ ಮಾಡಬಾರ್ದು. ಹಂಗಿದ್ರೆ ನಿಮ್ಮ ಮಕ್ಕಳು ನಿಮಗೆ ಹಂಗೆ ಮಾಡ್ತಾರೆ. ಮಕ್ಕಳಿದ್ರಿಗೆ ಅಪ್ಪಗೆ ಬೈತೀರಿ, ಮತ್ತು ನೀವು ರಿಪೀಟ್ ಆಗ್ತದೆ, ಮತ್ತೆ ನಿಮ್ಮ ಮಕ್ಕಳು ನಿಮಗೆ ಬೇಯ್ತಾರ. ಇಷ್ಟು ಸರಳ ಗೊತ್ತಾಗಲಿಲ್ಲಲ್ಲ, ಅದಕ್ಕೆ ಹಾಳಾಗಿರ್ತೀರಿ ನೀವು. ದಿನ ಅವನ ಕಡೆ ನಮಸ್ಕಾರ ಮಾಡಿರಿ. ಒಂದು ಕಾಲಿತ್ತು, ಸಂಜೆ ಮುಂದೆ ಈಗಿನಂತೆ ಲೈಟ್ ಇರಲಿಲ್ಲ, ಸಂಜೆ ಆತಿಲ್ಲ, ಕತ್ಲಾತಿಲ್ಲೋ ಚಿಮ್ನಿ ಹಚ್ತಿದ್ದೀವಿ, ದೇವ್ರ ಮುಂದೆ ದೀಪ ಹಚ್ತಿದ್ದೀವಿ. ಅವನ ಕಾಲಿಗೆ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿದ್ವಿ, ನಾವ ಮಾಡೀವಿ. ಹಿರಿಯರು ಬಂದಿದ್ರಿ, ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿದ್ವಿ ನಾವೇ. ಯಾರು ಮಾಡ್ತೀರಿ? ಊರಿಗೆ ಹೋಗಿ ಮುಂದೆ ಯಾವಾಗ ಹೋಗಿ ಬರ್ತೀನಿ ಅಂತ ನಮಸ್ಕಾರ ಮಾಡ್ತಿದ್ದೀವಿ. ಅವ್ರು ಹೋಗಿ ಬಾಯಿ ಅಪ್ಪ ಅಂತಿದ್ರು ಅವರು. ಈಗೇನದು? ಏನದು? ಇದೇ ಹಾಳು ಮಾಡಿದ್ ನಿಮ್ಮನ್ನು ನಾವು. ಅವ್ವನ ಕಾಲಿಗೆ ಅಪ್ಪನ ಕಾಲಿಗೆ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿದಾಗ ಅವ್ರು ಹೋಗಿ ಬಾ ಮಗನೇ ಅಂತಕ್ಕಂಥ ವಾಕ್ಯ ವರ ಆಗಿ ನಿಮಗ ಕಾಪಾಡ್ತಿತ್ತು. ಮತ್ತೆ ಮನೆ ಕರ್ಕೊಂಡು ಹೋಗಿ ಬಾಯಪ್ಪ ಅಂತಿದ್ರು ಅವರು. ಹೋಗಣ್ಣಿಲ್ಲ ಅವರು. ಹೋಗಿ ಬಾಯಪ್ಪ ಅನ್ನೋ ವಾಕ್ಯದೊಳಗೆ ಮಮತಾ ಇತ್ತು, ವಾತ್ಸಲ್ಯ ಇತ್ತು, ಎಲ್ಲ ಇತ್ತು, ಆಶೀರ್ವಾದ ಇತ್ತು. ಬಂದ್ರಿ ಹೊಳ್ಳಿಗೆ. ಇವತ್ತ ಹೋದವರು ಹೊಳ್ಳಿ ಬರ್ತೀವಿ ಗ್ಯಾರಂಟಿ ಇಲ್ಲ. ಯಾಕೆ ಮಮ್ಮಿ ಟಾಟಾ ಹೋರಿ ಟಾಟಾ.
ಬಾಯ್ ಬಾಯ್. ಫ್ರೀಕ್ವೆನ್ಸಿ ಟಾಟಾದೊಳಗ ಬಾಯ್ ಬಾಯ್ ಒಳಗ ಫ್ರೀಕ್ವೆನ್ಸಿ ಇಲ್ಲ. ಡಿಚ್ಚಿ ಡಿಚ್ಚಿ ಗುಚ್ಚಿ ಗುಚ್ಚಿ ಅಂತ ತಿಳ್ಕೊಂಡು ಹಾಡು ಬರ್ತಾವ, ಫ್ರೀಕ್ವೆನ್ಸಿ ಇಲ್ಲ. ಜನಕ ಜನಕ ಬಾಜೆ ಪಾಯ ಅದಕ್ಕೆ ಫ್ರೀಕ್ವೆನ್ಸಿ ಅದ. ಶಾಸ್ತ್ರೀಯ ಸಂಗೀತಕ್ಕೆ ಫ್ರೀಕ್ವೆನ್ಸಿ ಅದು, ಭಗವಂತನ ಗೀತೆಯೊಳಗೆ ಫ್ರೀಕ್ವೆನ್ಸಿ ಅದು. ಆ ಫ್ರೀಕ್ವೆನ್ಸಿ ತೊಗೊಂಡು ಏನು ಮಾಡೋದು ಅಂತ ನೀವು ಅನ್ಬೋದು. ದರದಂಥ ದನಕ್ಕೆ, ಆಕಳದಂಥ ಆಕಳಕ್ಕೆ, ಕುರಿ ಅಂತ ಕುರಿಗೆ ಸಹಿತ ಆ ಫ್ರೀಕ್ವೆನ್ಸಿ ಅರ್ಥ ಆಗ್ತದೆ. ಕೃಷ್ಣ ಕೊಳಲು ನುಡಿಸ್ತಿದ್ದ. ಕೊಳಲು ಯಾಕೆ ನುಡಿಸ್ತಿದ್ದಪ್ಪ ಅಂದ್ರೆ ಕೊಳಲಿನ ನಾದದ ಫ್ರೀಕ್ವೆನ್ಸಿಯಿಂದ 4 ಲೀಟರ್ ಹಾಲು ಹಿಡ್ತಕ್ಕಂಥ ಗೋವುಗಳು 10 ಲೀಟರ್ ಹಿಡ್ತಿದ್ವು ಪ್ರೀತಿಯಿಂದ. ಅದೇ ಇಂಗ್ಲೀಷ್ ಮ್ಯೂಸಿಕ್ ಹಚ್ಚಿರ್ಬೇಕಾರೆ ಡಾಗ್ ಡಿಗ್ ಡಿಗ್ ಡಾಗ್ ಡಿಗ್ ಹಚ್ಚಿರ್ಬೇಕಾದ್ರೆ 4 ಲೀಟರ್ ಕೊಡು 2 ಲೀಟರ್ ಕೊಡ್ತಾವ ಹೆದರಿ. ಹೆಂಗದ ಅದಕ್ಕೆ ಮನೆಯ ವಾತಾವರಣ ನೀವು ಏನಂತೀರಿ, ಎಲ್ಲಿ ತಪ್ಪಿರಿ ನೋಡ್ಕೋರಿ. ಒಂದು ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ. ಎಲ್ಲ ಕೊಟ್ಟಿರಿ, ಆಸ್ತಿ ಕೊಟ್ರಿ, ಮನಿ ಕೊಟ್ರಿ, ರೊಕ್ಕ ಕೊಟ್ರಿ, ಬೇಕಾದ ಬೆಳೆಸಿರಿ, ಸಂಸ್ಕಾರವನ್ನೇ ಕೊಡಲಿಲ್ಲ. ಅಪ್ಪಗೆ ಅಪ್ಪ ಅನ್ನೋದು ಕಲಿಸ್ಲಿಲ್ಲ, ಅವ್ಗೆ ಅವ್ವ ಅನ್ನೋದು ಕಲಿಸ್ಲಿಲ್ಲ, ನಮಸ್ಕಾರ ಮಾಡೋದು ಕಲಿಸ್ಲಿಲ್ಲ. ನಿಮ್ಮ ಮನ್ಯಾಗ ಒಂದಿಷ್ಟು ಹುಡುಗರು ಕುಂದಿರ್ತಾವ, ಟಿ ವಿ ನೋಡ್ತಿರ್ತಾವ, ನಿಮ್ಗೆ ಒದಕೊಂತ ಅಡ್ಡಾಡ್ತಾವ. ಕಾಲು ಬಿಡಿದ್ರೆ ಯಾರು ನಮಸ್ಕಾರ ಮಾಡೋದಿಲ್ಲ. ಅಕಸ್ಮಾತ್ ನಿಮ್ಮ ಪುಣ್ಯ ಚಲೋ ಇತ್ತಪ್ಪ ಅಂದ್ರೆ ನಿಮ್ಮ ಪುಣ್ಯ ಚಲೋ ಐತಂತ ಅದು ನಮಸ್ಕಾರ ಮಾಡೋ ಪದ್ಧತಿ ಅದು ಏನೂ ಇಲ್ಲ. ಗೊತ್ತಾ, ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಎಂತ ಅದ್ಭುತತೆ ಅದು ಕಾಲು ಮುಟ್ಟೋದು ಮತ್ತೇನಲ್ಲ. ಈ 2 ಬೆರಳುಗಳದವಲ್ಲ, ಅದಕ್ಕೆ ಹಣೆ ಹಚ್ತೀರಿ. ಹಣೆ ಹಚ್ಚಿದಾಗ ನಿಮ್ಮ ಆಜ್ಞಾಚಕ್ರ ಓಪನ್ ಆಗುತ್ತೆ. ನೀವು ಹಣೆ ಗುರುಗಳ ಅಥವಾ ತಂದೆ ತಾಯಿಗಳ ಪಾದವನ್ನು ಒತ್ತಿದಾಗ ಅವರ ಆಜ್ಞಾಚಕ್ರ ಓಪನ್ ಆಗುತ್ತೆ. ಅವಾಗ ಬಾಯಿಂದ ಏನು ಬರ್ತದೋ ಸಿದ್ಧಿ ಆಗ್ತದದು. ಅದೇ ಕಾಪಾಡೋದು ನಿಮ್ಮನ್ನು, ಅದೇ ಕಾಪಾಡೋದು. ಇದು ಕಲೀಲಿಲ್ಲ ನೀವು, ಇದು ಕಲಿಸ್ಲಿಲ್ಲ. ಯಾರು ನಿಮ್ಮ ಮನೆಯಾಗ ಈ ಗುರುಗಳು ಕರೆಸ್ತೀರಿ? ಯಾರು ನಿಮ್ಮ ಮನೆಯಾಗ ಗುರುಗಳು ಕರೆಸಿ ಪಾದ ಪೂಜೆ ಮಾಡ್ಕೊತೀರಿ? ಯಾರು ಹೋಗಿ ಬಾ ಮಗನ ಪೂಜೆ ಏನೋ ಟೆಂಪಲ್ಗೆ ದೇವಾಲಯಕ್ಕೆ ಹೋಗಿ ಬಾ ಊಟ ಮಾಡೋಣ ಅಂತೀರಿ? ಒಟ್ಟರು ಕೂಡಿ ಊಟ ಮಾಡ್ತೀರಿ. ಅವ ಬರ್ತಾನ ಅವತ್ತಿಂದ ಹೋಗೋಣ, ಇವ ಬರ್ತಾನೆ ಇವತ್ತಿಂದ ಹೋಗೋಣ. ಕೂಡಿ ಸಾಮರಸ್ಯದಿಂದ ಬದುಕೋದು ಕಲೀಲೇ ಇಲ್ಲ. ಮತ್ತು ಮನ್ಯಾಗ ಸುಖ ಬಾ ಅಂದ್ರೆ ಹೆಂಗೆ ಬರ್ತದ? ಒಂದ್ಸಲ ಗಂಡ ಬರ್ತಾನೆ ತಿಂದು ಹೋಗೋಣ, ಒಂದ್ಸಲ ಹೆಂತ ಬರ್ತಾನೆ ತಿಂದು ಹೋಗೋಣ. ಹಾಕೋರ್ ದಿಕ್ಕಿಲ್ಲ ಮನ್ಯಾಗ. ಹೆಂತ ಮಾಡಿಟ್ಟು ಹೋಗೋಣ, ಗಂಡ ಬಂತು ಇಂತ ಆಕಿ ಮತ್ತೆ ಸಾಯಂಕಾಲ ಬರ್ತಾ ತಿಂದು ಹೋಗೋಣ. ಇನ್ನೂ ಇತ್ತಪ್ಪ ಅಮೇರಿಕಾದಂಥ ಇದ್ರೊಳಗೆ 1 ವಾರದ್ದು ಒಮ್ಮೆ ಮಾಡಿ ಫ್ರಿಜ್ನಾಗ ಇಟ್ಬಿಡ್ತಾರೆ. 1 ವಾರದ್ದು ಒಮ್ಮೆ ಮಾಡಿ ಫ್ರಿಜ್ನಾಗ ಇಟ್ಬಿಡ್ತಾರೆ. 1 ವಾರದ್ದು ಅದ್ರಾಗ ಕಾಣೆ ಮಾಡಿರ್ತಾರೆ. ಇದು ಶನಿವಾರ ಸೋಮವಾರ ತಿನ್ಬೇಕು, ಇದು ಮೊದಲ ಮೇನು ತಯಾರು ಮಾಡಿ ಇಟ್ಟಿರ್ತಾರೆ. ಅವತ್ತು ಅದು ತೊಗೊಂಡು ಓವನ್ದಾಗ ಇಡ್ತಾರೆ. ಓವನ್ದಾಗ ಇಟ್ಟು ಬಿಸಿ ಮಾಡ್ಕೊಂಡು ತಿಂತಾವು. 1 ವಾರಮ್ಮ. ನಾನು ಒಬ್ಬರ ಮನೆಗೆ ಮಿಲಿಪಿಟಾಸ್ ಅಂತಿಕೊಂಡು ಒಬ್ರು ಅದಾರ ನಮ್ಮ ಶಿಷ್ಯರು, ಅಲ್ಲಿ ಹೋಗಿದ್ದೆ. ಅವರ ಬೈದಿದ್ಲು. ನಾವು ಹೋದಾಗ ಉಪ್ಪಿಟ್ಟು ಮಾಡಕ್ಕೆ ಹೋದ್ಲು. ಗುರುಗಳ ಏನು ಮಾಡ್ತೀವಿ ನೋಡ್ರಿ, 2 ವರ್ಷ ಆತು ಕೊತ್ತಂಬರಿ ಇಟ್ಟು ಇನ್ನೂ ಬಳಸೇ ಇಲ್ಲ ನೋಡ್ರಿ ಅಂತ. 2 ವರ್ಷ ನಾನು ಮೊನ್ನೆ ಸರಿ ನಾ 2 ವರ್ಷದಿಂದ ಬಂದಾಗ ನಾನೇ ಇಟ್ಟು ಹೋಗಿನಿ, ಇನ್ನೂ ಬಳಸೇ ಇಲ್ಲ, ಹಂಗೈತ್ರಿ. ಅದನ್ನ ಹೆಚ್ಚು ಕೊಟ್ಲು. 2 ವರ್ಷದ ಕೊತ್ತಂಬರಿ ತಿಂತಾರೆ. ಏನಿರ್ಬೇಕು ಅದ್ರಾಗ? ಸತ್ವ ಸತ್ತಿರ್ತೈತಿ. ಅದ್ರಾಗ ಸತ್ವ ಸತ್ತಿರ್ತೈತಿ, ಸತ್ವನೇ ಇರುವುದಿಲ್ಲ. ಅದ್ರಾಗ ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಇದ್ರಾಗ ಇಟ್ಟಾಗ ಗೊತ್ತಾಗುವುದಿಲ್ಲ ನಿಮಗೆ. ಫ್ರಿಜ್ನಾಗ ಇಟ್ಟಾಗ ಅಂತ ಹೊಳ್ಳಿ ಅದನ್ನು ಒಮ್ಮೆ ಭಯಂಕರ ಶೀತ ಇರತಕ್ಕಂಥ ಪದಾರ್ಥವನ್ನು ಇಮಿಡಿಯೇಟ್ಲಿ ಕಾವು ಕೊಟ್ಟು ಇದನ್ನು ಮಾಡಿದಾಗ ಏನಾಗುತ್ತೆ ಗೊತ್ತಿಲ್ಲ, ಸತ್ತು ಹೋಗ್ಬಿಡ್ತದ. ಸತ್ತದನ್ನು ತಿಂದು ನೀವು ಸತ್ತಂಗದಿರಿ. ಸತ್ತದ ತಿಂದಿದ್ದು ಸತ್ತಂಗದಿರಿ ನೀವು. ಅದಕ್ಕೆ ಒಂದು ಸ್ವಲ್ಪರ ಐತರಿ ನಿಮ್ಗೆ. ಏನದ ನಿಮ್ಗೆ? ಜೀವಂತ ಹೆಣ ನೀವು, ಜೀವಂತ ಹೆಣ. ಸುಮ್ಮನೆ ಬದುಕಿರಿ ಅಷ್ಟೇ. ನಿಮ್ಮ ಭಾವನಾ ಸತ್ತಾವು. ಒಂದು ಆತ್ಮಶಕ್ತಿ ಕಮ್ಮಿ ಐತಿ. ಏನೂ ಇಲ್ರಿ. ನಾ ಹೇಳ್ತೀನಲ್ಲ,
ನಿಮಗೆ ಒಂದು ಮಾತು ಗೊತ್ತೇ ಆಗಲಿಲ್ಲ. ಹೇಳಿದ್ದಲ್ಲ, ಫ್ರೀಕ್ವೆನ್ಸಿ ದ ಹೋಲ್ ವರ್ಲ್ಡ್ ಈಸ್ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ. ಪೃಥ್ವಿ ಇಂತಿಷ್ಟೇ ಕಿಲೋಮೀಟರ್ ಮ್ಯಾಗ, ಇಂತಿಷ್ಟೇ ಅಕ್ಷಾಂಶ ಮ್ಯಾಗ, ಇಂತಿಷ್ಟೇ ವಾಲಿಕೊಂಡು, ಇಂತಿಷ್ಟೇ ವೇಗದೊಳಗೆ ತಿರುಗಬೇಕಂತ ಶಾಸ್ತ್ರದ ಒಂದು ಕರಾರದ. ಅದಕ್ಕೆ ಫ್ರೀಕ್ವೆನ್ಸಿ ಅದು. ಸೂರ್ಯನಿಗೊಂದಿಷ್ಟು ಫ್ರೀಕ್ವೆನ್ಸಿ ಅದು. ಇಲ್ಲಿ ಫ್ರೀಕ್ವೆನ್ಸಿ ವರ್ಕ್ ಆಗುತ್ತೆ. ನಾವು ಸೂರ್ಯನ ಕುಟುಂಬ, ಸೂರ್ಯನಿಂದ ಪೃಥ್ವಿಯ ಒಂದು ಕುಡಿಗಳು ನಾವು. ನಮಗೂ ಒಂದು ಕನೆಕ್ಷನ್ ಅದು. ಈ ಶಾಸ್ತ್ರ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಸಾಯಿ ಮಟ್ಟ ಗೊತ್ತಾಗೋದಿಲ್ಲ. ಇದು ನೀವು ಬರೀ ದೇಹಗಳಲ್ಲ, ಮನಸ್ಸದಿರಿ. ನಿಮ್ದು ಒಳಗೆ ಮನಸ್ಸದು. ಆ ಮನಸ್ಸು ಐತೆ ಅಂತ್ಕೊಂಡು ನೀವು ಮನುಷ್ಯರಾಗಿದೆ. ಮನಸ್ಸಲಿಕ್ಕೆ ಪ್ರಾಣಿಗಳು ಹಾಕಿದ್ದೀರಿ ನೀವು. ಮನಸ್ಸು ಅದ ಅಂತ್ಕೊಂಡು ಮನುಷ್ಯರಾಗಿರಿ ನೀವು. ಇಲ್ಲಿಕಂದ್ರೆ ಪ್ರಾಣಿಗಳಾಗ್ತಿದ್ದೀರಿ. ಇದೇ ಮನಸ್ಸು ಫ್ರೀಕ್ವೆನ್ಸಿ ಮ್ಯಾಗದ. ಫ್ರೀಕ್ವೆನ್ಸಿ ಮ್ಯಾಗ ಒಂದಿಷ್ಟು ಪ್ರೀತಿ ಉಕ್ತಾ ಎದೆಯೊಳಗೆ, ಅದಕ್ಕೊಂದು ಫ್ರೀಕ್ವೆನ್ಸಿ ಅದ. ಯಾವ ಕುಟುಂಬದೊಳಗೆ ಪ್ರೀತಿ ಅದ, ಆ ಫ್ರೀಕ್ವೆನ್ಸಿನೇ ಬೇರೆ ಅದ. ನೋಡಿ, ಎಷ್ಟೋ ಮಂದಿ ಮನ್ಯಾಗ ಹೊಕ್ಕಿರಿ, ಅಲ್ಲಿ ಕಾಲ್ದಬೇಕು ಅನಿಸೋದಿಲ್ಲ ಮನ್ಯಾಗ. ಮತ್ತು ಕುಂತ್ರ ಲಗುರು ಎದ್ದು ಓಡಿಬೇಕು ಅನ್ಸುತ್ತೆ ಒಂದು ಮನ್ಯಾಗ. ನೀವು ನೋಡಿರ್ಬೇಕಾರ. ಮತ್ತು ಅವ್ರು ಮಾತಾಡೋದು ಎಲ್ಲ ಅತ್ಯಂತ ಇದು ಅನ್ಸುತ್ತೆ, ಬಾಲಿಶ್ ಅನ್ಸುತ್ತೆ, ಸುಮ್ ಮಾತಾಡ್ತಾ ಅನ್ಸುತ್ತೆ, ಹಿಡಿಸೋದಿಲ್ಲ ನಿಮಗೆ. ಯಾವಾಗ ಹೋಗೇನೋ ಅನ್ಸುತ್ತೆ. ನೋಡಿರ್ಬೇಕಾರೆ ಅಲ್ಲಿ ಫ್ರೀಕ್ವೆನ್ಸಿ ತಾಂಡವಾಡ್ತದೆ. ಅಲ್ಲಿ ಫ್ರೀಕ್ವೆನ್ಸಿ ಸರಿ ಇಲ್ಲ. ಅದಕ್ಕೆ ಏನಂತೀವಿ? ನೆಗೆಟಿವಿಟಿ ಅಂತೀವಿ ನಾವು. ಮನ್ಯಾಗ ನೆಗೆಟಿವಿಟಿ ಅಂತೀವಿ. ಆ ನೆಗೆಟಿವಿಟಿ ಮತ್ತೊಂದು ಹೆಸರು ದೇವ್ವ. ಅವ್ರ ಮನೆ ದೇವ್ ಐತಿ ಅಂತಾರ. ಎಷ್ಟೋ ಮಂದಿ ನಾನು ಕರ್ಕೊಂಡು ಹೋಗ್ತಾರೆ, ಗುರುಗಳ ನಮ್ಮ ಮನ್ಯಾಗ ದೇವ್ ಐತ್ರಿ ಬರ್ರಿ ಅಂತ. ನಾ ಹೋಗ್ತೀನಿ, ಮನ್ಯಾಗ ದೇವ್ ಇರೋದೇ ಇಲ್ಲ, ಇವರ ದೇವುಗಳು, ಮನೆಗೆ ಇದ್ದವರ ದೇವುಗಳು. ಹೌದಾ? ಪ್ರೀತಿವಿಗೊಂದು ಫ್ರೀಕ್ವೆನ್ಸಿ ಅದ, ಪ್ರೇಮಕ್ಕೊಂದು ಫ್ರೀಕ್ವೆನ್ಸಿ ಅದ, ಕರುಣಾಕ್ಕೊಂದು ಫ್ರೀಕ್ವೆನ್ಸಿ ಅದ, ಮಮತಾಕ್ಕೊಂದು ಫ್ರೀಕ್ವೆನ್ಸಿ ಅದ, ದ್ವೇಷಕ್ಕೊಂದು ಫ್ರೀಕ್ವೆನ್ಸಿ ಅದ, ಅಂಜಿಕೆಗೊಂದು ಫ್ರೀಕ್ವೆನ್ಸಿ ಅದ. ಒಂದು ಫ್ರೀಕ್ವೆನ್ಸಿ ಮ್ಯಾಗ ಎಲ್ಲ ಜೀವ ನಡೆದೈತಿ. ನಿಮ್ಮ ಮನೆಯನ್ನು ಹ್ಯಾಂಗೆ ಇಟ್ಕೊತೀರಿ ಅನ್ನೋದು ನಿಮ್ಮ ಕೈಗಿಲ್ಲ. ಫ್ರೀಕ್ವೆನ್ಸಿ ಮ್ಯಾಗ, ನಿಮ್ಮ ಭಾವನಾದ ಮ್ಯಾಗ. ಭಾವನಾ ಮನೆಗೆ ಯಾರು ಬಂದ್ರೆ ಯಾಕೆ ಸುಡುಗಾಡ ಬಂದಾರ ಅಂತ ಬಂತಪ್ಪ ಅಂದ್ರೆ ಅದರದ್ದು ಅದು ಫ್ರೀಕ್ವೆನ್ಸಿ ಟಚ್ ಆಗುತ್ತೆ ಅವ್ರಿಗೆ. ಒಳ್ಳೆಗೂ ಹೋಗ್ತಾರ ಅವರು. ನೋಡ್ಬೇಕಾರೆ ಇವತ್ತು ಹೆಂಗಾಗಿತ್ತು ನಮ್ಮ ಬದುಕಪ್ಪ ಅಂದ್ರೆ, ಯಾರ ಮ್ಯಾರೇಜ್ ಕಾರ್ಡ್ ಕೊಡಕ್ಕೆ ಬರ್ತಾರ, ಇವರ ಚಂದಂದು ವಿಡಿಯೋ ನೋಡ್ಕೊಂತ ಕುಂತಿರ್ತಾರೆ. ಹಿಂಗೆ ಅವ್ರು ಬರ್ತಾರೆ, ಮದುವೆ ಇದ್ದಾರೆ, ಯಾವಾಗ್ರಿ ಹೌದ್ರಿ ಹೋಗಂತವ. ಆಯಿತು, ನಾ ಬಂದಿದ್ದು ಸುಮ್ಮನೆ ವೇಸ್ಟ್ ಆಯಿತು, ಕಳಿಸ್ಬೇಕಾಗಿತ್ತು ನಾನು ಬೈ ಪೋಸ್ಟ್ ಅಂತ ಅನ್ಸುತ್ತೆ ಅವ್ರಿಗೆ. ಆಯ್ತು ಬರ್ತೀವ್ರಿ ಅಂತಾರೆ. ಚಾ ಕುಡಿ, ಬ್ಯಾಡ ಹೇಳ್ರಿ ಹೊರಗೆ ಕುಡಿತು ಅಂತಾರೆ. ಮತ್ತೊಂದು ಮನೆ ಇರ್ತಾವ, ಆ ಮನೆಗೆ ಹೋದ್ರೆ ಲಗುನ ಹೇಳ್ಬಾರ್ದು ಅನ್ಸುತ್ತೆ, ಇನ್ನೂ ಸ್ವಲ್ಪ ಕೂಡಬೇಕು ಅನ್ಸುತ್ತೆ, ಇನ್ನಷ್ಟು ಮಾತಾಡ್ಬೇಕು ಅನ್ಸುತ್ತೆ. ಅಲ್ಲಿ ಪಾಸಿಟಿವಿಟಿ ಅದು. ಅಂತ ಮನ್ಯಾಗ ನಿಮ್ಮ ಮನ್ಯಾಗ ಪಾಸಿಟಿವಿಟಿ ಡೆವಲಪ್ ಮಾಡ್ಕೋರಿ. ನಿಮ್ಮ ಭಾವನಾದಿಂದ ಪಾಸಿಟಿವಿಟಿ ಮಾಡ್ಕೋರಿ. ಅಲ್ಲಿ ವಸ್ತುಗಳನ್ನ ಇಡೋದ್ರಿಂದ ಪಾಸಿಟಿವಿಟಿ ಮಾಡ್ಕೋರಿ. ಉದಿನ ಕಡ್ಡಿ ಹಚ್ಚಿರಿ ಪಾಸಿಟಿವಿಟಿ, ಕರ್ಪೂರ ಹಚ್ಚಿರಿ ಪಾಸಿಟಿವಿಟಿ, ಶಂಕ ಉದ್ರಿ ಪಾಸಿಟಿವಿಟಿ, ಗಂಟೆ ಬರ್ಸಿರಿ ಪಾಸಿಟಿವಿಟಿ. ನೀವು ಏನು ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಅದು ನಿಮಗೆಲ್ಲ ಬೇಕು. ನಿಮಗೆ ಮಕ್ಕಳ ಮಾತು ಕೇಳಬೇಕು, ಗಂಡ ಮಾತು ಕೇಳಬೇಕು, ಎಲ್ಲ ಸರಿ ಇರಬೇಕು, ನೌಕರಿ ಲಗು ಸಿಗ್ಬೇಕು, ಸಿಕ್ಕಾಪಟ್ಟೆ ಆಸೆಗಳದಾವ. ಬಟ್ ಏನು ಮಾಡಕ್ಕೆ ಸರಿಯಿಲ್ಲ. ಯಾಕವ? ಆಸೆಗಳು ಸಿಕ್ಕಾಪಟ್ಟೆ ಅದಾವ. ಏನು ಮಾಡ್ತೀರಿ? ಸಂಜೆ ಆದ್ಮೇಲೆ ಹೋಗಿ ಬೇಲ್ಪುರಿ ತಿಂದು ಬರ್ತೀರಿ, ಚಂತನೆ ವಿಡಿಯೋ ನೋಡ್ತೀರಿ, ಚಂತನೆ ವಾಟ್ಸಪ್ ನೋಡ್ತೀರಿ, ಫೇಸ್ಬುಕ್ ನೋಡ್ತೀರಿ, ಇನ್ಸ್ಟಾಗ್ರಾಮ್ ನೋಡ್ತೀರಿ. ಏನದು? ನೋಡಿ ನೋಡಿ ಕಣ್ಣು ಹಾಳಾಕವ. ಮತ್ತು ಇಂಥ ಮನ್ಯಾಗ ಸುಖ ಬಾ ಅಂದ್ರೆ ಹೆಂಗೆ ಬರ್ತದೋ, ಪ್ರೀತಿ ಬಾ ಅಂದ್ರೆ ಪ್ರೀತಿ ಹೆಂಗೆ ಬರ್ತದೋ. ಎಲ್ಲರೂ ರೀ ಒಂದು ಮನೆಗೆ ಹೋದ್ರಪ್ಪ ಅಂದ್ರೆ 13 ಮಂದಿ ಅದಾರ. 13 ಮಂದಿ ಕೈಯಾಗ ಮೊಬೈಲು, ಒಬ್ರು ಮಾತಿಲ್ಲ, ಕತ್ತಿ ಇಲ್ಲ. ಮನೆ ಮಂದಿ ಅದರಲ್ಲಿ ಪಡಿಸ್ಬಿಟ್ಟಿತ್ತು ನನಗೆ. ಹೋಗ್ತೀನಿ 13 ಮಂದಿ ಅದಾರ, 13 ಮಂದಿ ಅದಾರ. ಅಘೋಷಿತ ಕರ್ಫ್ಯೂ, ಒಬ್ರು ಮಾತಿಲ್ಲ, ಕತ್ತಿ ಇಲ್ಲ. ಯಾರ ಬಂದಾರ ನೋಡು, ನೀನೇ ಮಾತಾಡ್ಸಂತ. ಅವು ನನಗೆ ಮಾತಾಡ್ಸಿ ಮತ್ತೆ ವಿಡಿಯೋ ಹೋದ್ರ ಹೆಂಗೆ ಕಾಲದು.
ಸೊ ಈ ಫ್ರೀಕ್ವೆನ್ಸಿ ಯಾಕೆ ಕುರ್ಚಿ ಮ್ಯಾಗ ಕೂಡ್ತೀಮ್ಮ ಕುರ್ಚಿ ಮ್ಯಾಗ ಹಾಂ ಇದಕ್ಕೆ ಫ್ರೀಕ್ವೆನ್ಸಿಯನ್ನು ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅಂತ ಅದಕ್ಕೆ ಬಡ್ಕೊಂಡು ಹೇಳ್ತೀನಿ ನಿಮಗೆ ಮುದ್ರಾ ಮಾಡಿರಿ ಅಶ್ವಿನಿ ಮುದ್ರಾ ಮಾಡಿರಿ ಇನ್ನರ್ ಫ್ರೀಕ್ವೆನ್ಸಿ ಸ್ಟೆಬಿಲೈಸ್ ಆಗ್ತದೆ ಹೊರಗಿನ ಫ್ರೀಕ್ವೆನ್ಸಿ ಕೂಡ ನಿಮಗೆ ಯಾಕೆ ದುಃಖ ಬರ್ತದೆ ಅಂತ ಹೇಳ್ತೀನಿ ನಿಮಗೆ ಪೃಥ್ವಿಯ ಫ್ರೀಕ್ವೆನ್ಸಿಯೊಂದಿಗೆ ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಹೆಂಗೆ ನೀವು ಒಂದು ಮೊಬೈಲ್ ತೊಗೊಂಡಿರಿ ಹೌದಾ ಮೊಬೈಲ್ನೊಳಗೆ ಕೆಲವೊಂದು ಬರೋದೇ ಇಲ್ಲ ಯಾಕಂದ್ರೆ ಫ್ರೀಕ್ವೆನ್ಸಿ ಮ್ಯಾಗದ ಹಂಗೆ ನಿಮ್ಮ ದೇಹ ಒಂದು ಫ್ರೀಕ್ವೆನ್ಸಿ ಮ್ಯಾಗದ ಈ ಫ್ರೀಕ್ವೆನ್ಸಿ ಭೂಮಿಯ ಫ್ರೀಕ್ವೆನ್ಸಿ ಕೂಡ ಅದ ಇದು ಏರ್ಪೇರ್ ಆತಪ್ಪ ಅಂದ್ರೆ ದುಃಖ ಏರ್ಪೇರ್ ಅಥವಾ ನೋವು ನೀವು ನೋವು ಬರ್ಬೇಕಾದ್ರೆ ಫ್ರೀಕ್ವೆನ್ಸಿ ಕಮ್ಮಿ ಆಗಿದ್ದಕ್ಕೆ ಗೊತ್ತಾ ಅದಕ್ಕೆ ನಾವು ಇಲ್ಲಿ ಯಾಕೆ ಬಡ್ಕೊತೀರಪ್ಪ ಅಂದ್ರೆ ಮತ್ತು ಮಂಜುನು ಬಡ್ಕೊಂತಾರೆ ಏನಪ್ಪ ಅಂದ್ರೆ ಗುರುಗಳು ನಿಮ್ಗೆ ಒಂದು 15 ಮಿನಿಟ್ ಟೈಮ್ ಕೊಡ್ರಿ ಅಂತಾರೆ ಒಂದು 5 ನಿಮಿಷ ಟೈಮ್ ಕೊಡ್ರಿ ಅಂತಾರೆ ಇಲ್ಲಿ ಯಾಕೆ ಬಂದ ಕೂಡಲೇ ನಿಮಗೆ ಬೇಕಾ ನೋಡ್ರಿ ಗುಳೇದ ಗುಡ್ಡದಿಂದ ಒಳಗೆ ಬರ್ತೀರಿ ಒಳಗೆ ಬಂದ ಕೂಡಲೇ ನಿಮಗೆ ಏನೋ ಒಂದು ಹೊಸದು ಅನ್ನಿಸ್ತದೆ ಏನೋ ಒಂದು ಆನಂದ ಅನ್ನಿಸ್ತದೆ ಒಂದು ಸಮಾಧಾನ ಅನಿಸುತ್ತೆ ಯಾಕಪ್ಪ ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಡೆವಲಪ್ ಆಗೈತಿ ಇಲ್ಲಿ ನಿಮ್ಮಂಥ ಸಾವಿರಾರು ಮಂದಿ ಧ್ಯಾನ ಮಾಡ್ತಾರೆ ಸಾವಿರಾರು ಮಂದಿ ಪ್ರಾಣಾಯಾಮ ಮಾಡ್ತಾರೆ ಮತ್ತು ಒಳ್ಳೆಯ ಮನಸ್ಸಿನೊಳದ ಇಲ್ಲಿ ಬಂದಾಗ ನೀವು ದೇವರ ಅದಿರಿ ಸಾಕ್ಷಾತ್ ಮನೆಗೆ ಹೋಗಿ ದೇವ್ ಹಾಕಿರಿ ಇಲ್ಲಿ ದೇವ್ರದ್ರಿ ನೀವು ನಿಮಗೆ ಕೆಟ್ಟ ವಿಚಾರ ಬರ್ಲಿಕ್ಕೆ ಶಕ್ಯನೇ ಇಲ್ಲ ಒಳ್ಳೆ ವಿಚಾರ ಬರ್ತದೆ ನಾ ಹಿಂಗಿರ್ಬೇಕು ನೋಡು ಹಿಂಗೆ ಮಾಡ್ಬೇಕು ಮನೆಗೆ ಹೋಗಿ ಭಾಳ ಚಲೋ ಅನ್ಸುತ್ತೆ ಮನೆಗೆ ಹೋದ ಕೂಡಲೇ ಇದನ್ನ ಮಾಡ್ಬೇಕು ನೋಡು ಅನ್ಸುತ್ತೆ ಮನೆಗೆ ಹೋದ ಕೂಡಲೇ ಮಾಡೋದೇ ಇಲ್ಲ ನೀವು ಹಿಂಗೆ ಮತ್ತು ಇದು ಹೆಂಗೆ ನಡಿಬೇಕಿದು ನೀವು ನಿಮ್ಮನ್ನು ತಿದ್ದುಕೊಳ್ಳದೆ ಹೋದ್ರಪ್ಪ ಅಂದ್ರೆ ಹಿಂಗೆ ಹೋಗ್ತೀರಿ ನಿಮ್ಮನ್ನು ನೀವು ಸುಧಾರಿಸ್ಕೋಬೇಕು ಯಾರೋ ಬಂದು ನಿಮ್ಮನ್ನು ಉದ್ಧಾರ ಮಾಡ್ತಾರಂತ ತಿಳ್ಕೊಬ್ಯಾಡ್ರಿ ನಿಮ್ಮ ಮನಸ್ಸಿನಾಗ ಏನದ ಕಷ್ಟ ಬೇಕಾದಷ್ಟಲ್ಲಿ ಯಾರೋ ಬಂದು ಉದ್ಧಾರ ಮಾಡ್ತಾರೆ ಕೃಷ್ಣ ಬಂದು ಉದ್ಧಾರ ಮಾಡ್ತಾನೆ ರಾಮ ಬಂದು ಉದ್ಧಾರ ಮಾಡ್ತಾನೆ ನೋ ಆತ್ಮೈವ ಹ್ಯಾತ್ಮನೋ ರಿಪು ಆತ್ಮೈವ ಹ್ಯಾತ್ಮನೋ ಬಂಧುವು ನಿಮ್ಮನ್ನು ನೀವೇ ತಿದ್ದುಕೋಬೇಕು ನಿಮಗೆ ನೀವೇ ಮಾರ್ಗದರ್ಶಿ ಆಗಬೇಕು ನಿಮಗೆ ನೀವೇ ಗುರು ಆಗಬೇಕು ಮತ್ತೊಬ್ಬರು ಬಂದು ನಾನು ಎಬಸ್ತಾರೆ ಅನ್ನೋದು ಕಲ್ಪನಾಗ ಬಿಟ್ರಿ ಹಾಗಾದ್ರೆ ಏನು ಮಾಡಬೇಕು ನೀವು ಈಗ ನೋಡ್ರಿ ಮಜಾ ಫ್ರೀಕ್ವೆನ್ಸಿ ಯೋಗ ಅಂತೀವಿ ನಾವು ಫ್ರೀಕ್ವೆನ್ಸಿ ಯೋಗ ಅಂತೀವಿ ನಾವು ಹೇಗೆ ಮಾಡೋದು ಬಿಡಿಬಿಡಿಯಾಗಿ ಕೂತ್ಕೊಳ್ಳಿ ಹತ್ತೆತ್ತು ಕೊಡಬೇಡ್ರಿ ಸ್ವಲ್ಪ ಬಿಡಿಬಿಡಿಯಾಗಿ ಕನಿಷ್ಠ 1 ಫೂಟ್ ಗ್ಯಾಪ್ ಆಗಿ ಇನ್ನೊಂದ್ಸರಿ ನಿಲ್ಲಿಕ್ಕಾಗುತ್ತಲ್ಲ ಎಲ್ಲರಿಗೂ ನಿಲ್ಲಿಕ್ಕಾಗುತ್ತೆ ಎದ್ದಿದ್ದು ಬಿಡ್ರಿ ಸ್ವಲ್ಪ ಕಣ್ಮುಚ್ಚಿರಿ